ಯಜಮಾನರು ಅರ್ಚಕರಲ್ಲಿ ಹಿರಿಯವರು ಎಷ್ಟೋ ತಲೆಮಾರುಗಳಲ್ಲಿ ಇದೆ ಮೊದಲನೇ ತಲೆ. ಓಕೆ ಓಕೆ, ಇನ್ನೂ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಸುಮಾರು ದಿವಸ, ಇನ್ನೂ ಹಲವಾರು ವರ್ಷ ನೀವು ಆ ದೇವಿ ಆಶೀರ್ವಾದದಿಂದ. 88 ಇನ್ನೂ 106 ವರ್ಷ ನೀವು ಆರಾಮಾಗಿ ದೇವಿ ಕೃಪೆಯಿಂದ ಬದುಕಿ. ನಮಗೆ ಖುಷಿ ಆಗುತ್ತೆ, ನಿಮ್ಮ ಹತ್ರ ಇರಬೇಕು. ಆದ್ರೆ ಇವತ್ತು ಇರೋ ಕಡೆ ನಮ್ಗೆ ಯಾರಿಲ್ಲ ಬಿಡಿ. ಮೀಸೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ. ಓಕೆ, ಆ ಥರ ಸೂಪರ್. ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತೀನಿ. ತುಂಬಾ ವಿಶೇಷ ಇದಂತೂ. ಈ ದೇವ್ರಿಗೆ ಒಕ್ಲಾಗಿರುವಂತವ್ರು ಕೇರ್ನಗರ ತಾಲೂಕು ಗಂಧನಹಳ್ಳಿ. ಹಂಗಾಗಿ ಗಂಧನಹಳ್ಳಿಲಿ ಒಂದು 270 ಒಕ್ಲಿದ್ದೀವಿ. ಬೇರ್ಯ, ಇನ್ನಹಳ್ಳಿ, ಹಳ್ಳಿ ಮೈಸೂರು, ಹಂಗಾಗಿ 84 ಹಳ್ಳಿ ಜನ ಈ ದೇವ್ರಿಗೆ ಭಕ್ತಾದಿಗಳವ್ರೆ. ಭಕ್ತಾದಿಗಳಿದ್ರೆ ಇಷ್ಟೆಲ್ಲ ನಾವು ಏನೇ ಮಾಡ್ತಾ ಇದೀವಿ ಅಂತ ಅಂದ್ರೆ ಇದು ಯಾರು ಕೈಲಿಂದ ಎಲ್ಲ ದಾನಿಗಳು ಕೊಟ್ಟಿರುವಂತದ್ದು. ಹಂಗಾಗಿ ನಾವು ಪುರಾಣ ಮಾಡ್ಕೊಂಡ್ ಬಂದಿರುವಂತ ನಾವು ಈಗಲೂ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ಇಲ್ಲಿ ಏನೇ ಮಾಡಿದ್ರು ಯಾರು ಏನೋ ನಾವು ಅಣ್ಣ ತಮ್ಮದಿರಲ್ದೇನೆ ದೇವ್ರ ಭಕ್ತಾದಿಗಳಲ್ದೇನೆ ಬೇರೆ ಜನನು ಶ್ರಮ ವಹಿಸಿ ಮಾಡ್ತಾವ್ರೆ. ಆದಿ ಕಾಲದಿಂದ ನಾವು ಪುರಾತನ ಕಾಲದಿಂದ ಮಾಡ್ಕೊಂಡ್ ಬಂದಿರೋದು. ಒಂದು 25,000 ರಿಂದ 28,000 ಜನ ಸರ್. ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ದೇವರೆಲ್ಲ ಬಂದು ರಾಶಿ ಪೂಜೆ ಮಾಡ್ಕೊಂಡು ತೀರ್ಥ ಎಲ್ಲ ಹಾಕಿ ಎಲ್ಲ ಆದ್ಮೇಲೆ ನಮ್ಗೇನೋ ಒಂಥರ ಸೂಚನೆ, ಅಕಸ್ಮಾತ್ ನಾವೇನಾದ್ರು ಒಂದು 15,000 ಜನಕ್ಕೆ ಮಾಡಿದ್ರೆ ಆ ದೇವ್ರು ಬಂದು ರಾಶಿ ಮೇಲೆ ಒಂದು ತೀರ್ಥ ಹೂವು ಎಸ್ದಾಗ 1-2 ಮುದ್ದೆ ಇಟ್ಟು ಇಲ್ಲ ಒಂದು ಸ್ವಲ್ಪ ಅನ್ನನೋ ಕೆಳಗೆ ಕುಳಿದಾಗ 15,000 ಜನಕ್ಕೆ ಮಾಡಿರೋ ಅಂಥದ್ದು 20,000 ಜನ 25,000 ಜನನು ಊಟ ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ಸಾಲಿಲ್ಲ ಅನ್ನಂಗೆ ಆಗಿಲ್ಲ. ಆ ಥರ ಆದಿ ಕಾಲದಿಂದ ಹಿಂಗೆ ಮಾಡ್ಕೊಬತ್ತಾ ಇದ್ದೀವಿ ಸರ್. ಸ್ನೇಹಿತರೆ ನೋಡಿ, ಈ ದಡ್ಗಟ್ಟ ಗ್ರಾಮದಲ್ಲಿ ನೋಡಿ, ರಾತ್ರಿ 12 ಗಂಟೆ ಟೈಮು, 1 ಗಂಟೆ ಆದ್ರೂ ಇಷ್ಟೊಂದು ಜನ ನೋಡಿ ಅವರೇನೆ ಸ್ವಇಚ್ಛೆಯಿಂದ ಬಂದು ಈ ತರ ಭಕ್ತಾದಿಗಳೇ ಬಂದು ಈ ತರ ಪ್ರಸಾದವನ್ನ ತಯಾರಿಸ್ತಾ ಇರೋದು. ಸೊ ಎಲ್ಲರಿಗೂ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದ್ ಕಡೆ ವೆಜ್ಜು, ಒಂದ್ ಕಡೆ ನಾನ್ ವೆಜ್ಜು. ನೋಡಿ ಎಷ್ಟೊಂದು ಜನಗಳು. ಹಳ್ಳಿ ವಾತಾವರಣದಲ್ಲಿ ಎಷ್ಟು ಖುಷಿ ಆಗುತ್ತೆ ಇದನ್ನ ನೋಡ್ಲಿಕ್ಕೆ ಅಂದ್ರೆ. ಸೊ ಸ್ಪೆಷಲ್ ಇವೆಂಟ್ ಇದು ಎಲ್ಲರಿಗೂ. 250-300 ಮರಿನ ಅಂದರೆ ಹರಕೆನ ತೀರಿಸ್ಕೊಂಡಿರ್ತಕ್ಕಂಥದ್ದು ಇದೊಂದು ವಿಶೇಷತೆ. ಅದರ ಜೊತೆಗೆ ಕೋಲಾಟ ಇತ್ತು, ಇದು ನೋಡಿ. ಸೋಬಾನ ಪದವನ್ನು ಹಳ್ಳಿನಲ್ಲಿ ಇನ್ನೂ ಆಡ್ತಿದಾರಲ್ಲ, ಅದಕ್ಕಾದ್ರೂ ನೀವು ಒಂದು ಲೈಕನ್ನು ಕೊಡಬೇಕು. ಹಂಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇವರೆಲ್ಲ ಬೆಂಗಳೂರು ಟೀಮ್. ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ದಡಿಘಟ್ಟ ಗ್ರಾಮ. ಶ್ರೀ ಲಕ್ಷ್ಮೀದೇವಿ ದೊಡ್ಡಮ್ಮ ಚಿಕ್ಕಮ್ಮನವರ ಇದೆ. ಇಲ್ಲಿ ಸುಮಾರು ನಿನ್ನೆಯಿಂದನೂ ಉತ್ಸವ ನಡೀತಾ ಇದೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರದ್ದು ಕೋಲಾಟ ಇದೆ. ಸುಮಾರು ಈಗಾಗಲೇ 2 ಗಂಟೆ ಆಗಿರ್ಬೋದು. ಇನ್ನೂ ಸಹ ಅಂದನ ನಡೀತಾ ಇದೆ. 3 ಗಂಟೆಯಿಂದ ವೆಜ್ ನಾನ್ ವೆಜ್ 2 ಊಟ ಇದೆ. ಸುಮಾರು ಒಂದು 25,000 ಜನ ಸೇರಿದ್ದಾರೆ. ಇದು ನಮ್ಮೂರಿನ ಒಂದು ಹೆಮ್ಮೆ ಅಂತ ಹೇಳ್ಕೋಬಹುದು. ಯಾಕೆಂದ್ರೆ ಈ ತರ ಎಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ನಡೀತಾ ಇಲ್ಲ. ಇದು ನಮ್ಮೂರಿಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ. ಆ ದೇವಿ ಇಲ್ಲಿ ಬಂದಿರಂತಹ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ. ದಡಿಘಟ್ಟ ದೇವಸ್ಥಾನ ದಡಿಘಟ್ಟಮ್ಮ. ಇದು ಬೆತ್ತಳಿ ಚಿಕ್ಕ ದೊಡ್ಡಯ್ಯ ಮೈನರ್ನಿಂದ ಕತ್ಬಳ್ಳಿ ಚಿಕ್ಕಯ್ಯ
ದಡ್ಗಟ್ಟಮ್ಮ, ಕದಬಳ್ಳಿ ದೇವರು, ದಡಬಳ್ಳಿ ದೊಡ್ಡಯ್ಯ, ಬೆತ್ತಳಿ ಚಿಕ್ಕಯ್ಯ, ದಡ್ಗಟ್ಟಮ್ಮನ ಜಾತ್ರೆ ವರ್ಷ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ಕದಬಳ್ಳಿ ದೊಡ್ಡಯ್ಯ ಮತ್ತೆ ಬೆತ್ತಳಿ ಚಿಕ್ಕಯ್ಯ ದಡ್ಗಟ್ಟಮ್ಮನ ಜಾತ್ರೆಗೆ ಬಂದು ಉತ್ಸವವನ್ನು ಒಂದು ವಾರಗಟ್ಟಲೆ ಮಾಡ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡ್ಕೊಂಡು ಇಲ್ಲಿಂದ ನಾಳೆ 4 ಗಂಟೆ ತೇರಿದೆ. ಸೋಮವಾರ ಗಂಗಸ್ಥರ ಇದೆ. ಮಂಗಳವಾರ ಎಲ್ಲ ಕೂಟ ಹೊಡ್ಕೊಂಡು ಮಂಗಳವಾರ ಅವರ ಜಾಕೆ ನಾವು ಹೋಗಿ ತಲುಪ್ಕೋತೀವಿ. ನಾಳೆ ಎಲ್ಲ 4 ಗಂಟೆಗೆ ತೇರಿದೆ. 4 ಗಂಟೆಗೆ ಎಲ್ಲ ದಯವಿಟ್ಟು 4 ಗಂಟೆ ತೇರಿಗೆಲ್ಲ ಬರಬೇಕು. ಇಲ್ಲಿ ನೋಡಿ ನಿಂದು ಅಂಜನೇಯ ತಹಶೀಲ್ದಾರರು ಯಾರು ನೀನು ಪೂಜೆ ಮಾಡುವಂತ ಇದು ಅಲ್ಲ. ಯಾರು ಕುಲ ಮಡಿತಾರೋ ಅವರೇ ಮಾಡ್ತಾರೆ. ದೇವರನ್ನು ಈ ಥರ ಎಲ್ಲ ಕುಣಿಸಿ ಮೆರೆಸಿ ಅದಾದ ನಂತರ ದೇವಸ್ಥಾನಕ್ಕೆ ಬರುವ ಮುಂಚೆ ಪ್ರಸಾದಕ್ಕೆ ಒಂದು ತೀರ್ಥವನ್ನು ಹಾಕಿ ಅದಾದ ನಂತರ ದೇವರನ್ನು ದೇವಸ್ಥಾನಕ್ಕೆ ಕೂರಿಸ್ತಾರೆ. ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದಾದ ನಂತರ ಜನಗಳಿಗೆ ನಾನ್ ವೆಜ್ ರಾತ್ರಿ 3 ಗಂಟೆ ನಂತರ ಇದಂತೂ ವಿಶೇಷ ಅಂತಿತ್ತು. ಮತ್ತು ಸುತ್ತಮುತ್ತಲ ಹಳ್ಳಿಗಳಿಂದ ಅಷ್ಟೊತ್ತಿನ ಬರ್ತಾರೆ. ಅಕ್ಕಪಕ್ಕದ ಹಳ್ಳಿಗಳಿಗೆಲ್ಲ ಗೊತ್ತಿತ್ತು, ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಈ ಹೊಸ ಇವೆಂಟ್ನ ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಜಾತ್ರೆ ಇರೋದು